ನನ್ನ ಕನಸು ಕನಸಾಗಿ ಉಳಿತು ರಾಜೇಶ್. ಇನ್ನು ಮುಂದೆ ನನ್ನ ದಾರಿ ನಿಮ್ಮ ದಾರಿ ಬೇರೆ ಬೇರೆ. ನಾನು ಕೆಲವು ಸಲ ಮೂರು ಕೆಲಸಗಳು ಒಟ್ಟಿಗೆ ಮಾಡ್ತಿದ್ದೆ. ಆ್ಯಂಡ್ ಡೇ ಕೇರ್ಗೆ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ಡಾಗ್ಸ್ ಅಂತ ಇದೆ, ಅಲ್ಲಿಗೆ ಕಂಪ್ಲೇಂಟ್ ಮಾಡಿದ್ರೆ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ತಾರೆ ಬಿಕಾಸ್ ಯು ಆರ್ ನಾಟ್ ಅ ಫಿಟ್ ಮದರ್ ಅಂತ. ಆಶ್ರಯದಲ್ಲಿ ಹೆಣ್ಮಕ್ಳು ಫ್ರೀ ಅಥವಾ ಇಂಡಿಪೆಂಡೆಂಟ್, ಫೈಂಡಿಂಗ್ ದೇರ್ ಐಡೆಂಟಿಟಿ, ಇದಕ್ಕೆಲ್ಲ ಕೆಲಸ ಮಾಡ್ತಾರೆ. ಖಂಡಿತ ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ದೇರ್ ಅಟ್ ಆಲ್ ಆ್ಯಂಡ್ ಎವ್ರಿ ಒನ್ ಇಸ್ ಗಿವನ್ ಅನ್ ಈಕ್ವಲ್ ಆಪರ್ಚುನಿಟಿ. ಯಾವುದೇ ಒಂದು ಭೇದ ಭಾವ ಇಲ್ಲ. ಈ ಕಾರ್ಪೊರೇಟಲ್ಲಿ ಕೆಲವು ಸಲ ಟು ಬ್ರೇಕ್ ದ ಗ್ಲಾಸ್ ಸೀಲಿಂಗ್ ಅಂತಂದು ಒಂದು ಫ್ರೇಸ್ ಇದೆಯಲ್ಲ, ಅದು ಸ್ವಲ್ಪ ಕಷ್ಟ ಇರಬಹುದು. ಬಟ್ ಅದರಲ್ಲೂ ಈಕ್ವಾಲಿಟಿ ತುಂಬಾ ಬಂದಿದೆ ಅಂತ ಹೇಳ್ಬಹುದು. ಆ್ಯಂಡ್ ಆಲ್ಸೋ ನಮಗೆ ಇನ್ಹೆರೆಂಟ್ ಒಂದು ಡಿಸಡ್ವಾಂಟೇಜ್ ಇದೆ. ಇವಾಗ ನಿಮಗೂ ಐ ಆಮ್ ಅಸ್ಯೂಮಿಂಗ್ ಯು ಆರ್ ಮ್ಯಾರಿಡ್ ಓ ವಾಟ್ ಎವರ್ ಯು ಗೆಟ್ ಮ್ಯಾರಿಡ್, ಯು ಹ್ಯಾವ್ ಕಿಡ್ಸ್. ನಿಮ್ಮ ವೈಫೂ ಕೆರಿಯರ್ ಇರಬಹುದು, ಶಿ ಈಸ್ ಆಲ್ಸೋ ಹೈಲಿ ಕ್ವಾಲಿಫೈಡ್ ಲೈಕ್ ಯು ಅಂತ ಇಟ್ಕೊಳ್ಳೋಣ. ಯಾರ ಕೆರಿಯರಲ್ಲಿ ಬ್ರೇಕ್ ಬರುತ್ತೆ ಮಗು ಆದಾಗ? ಹರ್ ಕೆರಿಯರ್, ತಾಯಿದು. ನಿಮಗೇನು ಆಗಲ್ಲ, ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಶಿ ಹ್ಯಾಸ್ ಟು ಫಿನಿಶ್ ದ್ಯಾಟ್, ರೀಅಪ್ಲೈ, ಮೇ ಬಿ ರೀಸ್ಕಿಲ್, ಅಪ್ಸ್ಕಿಲ್ ಆ್ಯಂಡ್ ಅಪ್ಲೈ ಫಾರ್ ಜಾಬ್ಸ್ ಅಗೇನ್. ಸೊ ಆದ್ದರಿಂದ ನಮ್ಮ ಕೆರಿಯರ್ಸ್ನಲ್ಲಿ ನ್ಯಾಚುರಲಿ ಒಂದು ಬ್ರೇಕ್ ಇರುತ್ತೆ. ಸೊ I think companies are recognizing that more and helping, but companies ginta that change should happen at home. The husband should be understanding and willing, and joint families alidre the whole setup, in-laws, everyone should be that should be able to help her get back into the workforce. ನೀವು ಬ್ರೇಕ್ ತಗೊಂಡ್ರಾ ಮಕ್ಕಳಾದ್ಮೇಲೆ? ಹಾರ್ಡ್ಲಿ, ಬಿಕಾಸ್ ನಮ್ಮದು ಸ್ವಂತ ಬಿಸ್ನೆಸ್ ಇತ್ತು ಆಗ. ಸೊ ನಾನು ಐ ಯೂಸ್ ಟು ಟೇಕ್ ಮೈ ಬ್ರೆಸ್ಟ್ ಫೀಡಿಂಗ್ ಕಿಡ್ಸ್ ಟು ವರ್ಕ್. ಸೊ ನಾನು ನನ್ನ ಮಗನ್ನ ಅಂತೂ ಅದು ಏನೇನು ರಿಸ್ಕ್ ತೊಗೊಂಡಿದ್ದೀನಿ ಅಂದರೆ, ಇವಾಗ ಅಂದ್ಕೊಂಡ್ರೆ ಐ ಥಿಂಕ್ ಆಫ್ ಮೈ ಸೆಲ್ಫ್ ಎಷ್ಟು ಜವಾಬ್ದಾರಿ ಇಲ್ಲದೇ ಇರೋ ತಾಯಿ ಆಗಿದೆ. ಫಸ್ಟ್ ಆಫ್ ಆಲ್ ಐ ವಾಸ್ ವೆರಿ ಯಂಗ್ ಆ್ಯಂಡ್ ನಮ್ಮ ಪರಿಸ್ಥಿತಿ ಹಾಗಿತ್ತು, ಏನು ಮಾಡೋದು. ಆ್ಯಂಡ್ ಅಲ್ಲಿ ರೂಲ್ಸ್ನು ನಾನು ಬ್ರೇಕ್ ಮಾಡಿದ್ದೀನಿ. ನಮ್ಮ ಹತ್ರ ಆಗ 3 ಟೇಕ್ಅವೇಸ್ ಇತ್ತು. ಟೇಕ್ಅವೇಸ್ ಅಂದರೆ ಗೊತ್ತಲ್ಲ, ಇದು ಫುಡ್ ಸೆಲ್ ಮಾಡೋ ಔಟ್ಲೆಟ್ಸ್. ಹಾಂ ಟೇಕ್ಅವೇಸ್ ಇತ್ತು. ಸೊ ವಿ ಹ್ಯಾಡ್ 3 ಟೇಕ್ಅವೇಸ್. ಸೊ ಫುಡ್ ಕೋರ್ಟ್ಸ್ನಲ್ಲಿ ಕಾಮನ್ ಸೀಟಿಂಗ್ ಏರಿಯಾ ಇರುತ್ತೆ. ಸೊ ನಮ್ಮ ಅಂಗಡಿಯಿಂದ ತೊಗೊಂಡು ಅಲ್ಲಿ ಕುತ್ಕೊಂಡು ತಿನ್ನೋದು ಇಂಡಿಯನ್ ಫುಡ್. ವಿ ಆರ್ ಸೆಲ್ಲಿಂಗ್ ಇಂಡಿಯನ್ ಫುಡ್. ಇಟ್ ವಾಸ್ ಕಾಲ್ಡ್ ತಂದೂರಿ ಕನೆಕ್ಷನ್. ನಿಮ್ಮದೇ ಇತ್ತು? ಹಾಂ, ಸೂಪರ್. ಓನ್ ಬಿಸ್ನೆಸ್. ಅದೇ ಬಿಸ್ನೆಸ್ ಅಲ್ಲಿ ನಿಮ್ಮದು? ಹೌದು. ಓಕೆ. ಫುಡ್ ಬಿಕಾಸ್ ಮೈ ಹಸ್ಬೆಂಡ್ ವಾಸ್ ಫ್ರಮ್ ಇದು ಕೇಟರಿಂಗ್ ಇಂಡಸ್ಟ್ರಿ. ಓಕೆ. ಹಿ ವರ್ಕ್ ಅಟ್ ದ ತಾಜ್ ಮುಂಬೈ, ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಇನ್ ಮುಂಬೈ. ಸೊ ಅದಿರೋದು. ಸೊ ನಂದು ಐ ಯೂಸ್ ಟು ಲುಕ್ ಆಫ್ಟರ್ ಒನ್ ಸ್ಮಾಲ್ ಸ್ಟೋರ್ ಇನ್ ಒನ್ ಚೈನೀಸ್ ಫುಡ್ ಕೋರ್ಟ್. ಅಲ್ಲಿ ಏಷ್ಯನ್ ಫುಡ್ ಕೋರ್ಟ್ ಅಂತ ಕರೆಯೋರು ಅದನ್ನು. ಅದರಲ್ಲಿ ನಂದೊಂದೇ ಇಂಡಿಯನ್, ಬಾಕಿ ಎಲ್ಲ ವಿಯೆಟ್ನಮೀಸ್, ಚೈನೀಸ್, ಕೊರಿಯನ್, ಅದು ಇದು ಅಂತ. ಎಷ್ಟು ಪುಟ್ಟ ಅಂಗಡಿ ಅಂದರೆ ಅಲ್ಲಿ ಹಾರ್ಡ್ಲಿ ಅಡುಗೆ ಮಾಡಿ ಒಂದು ತಂದೂರು ಇಟ್ಕೊಳ್ಳೋಕೆ ಜಾಗ ಇಲ್ಲ, ಒಂದು ಕೌಂಟರ್ ಅಷ್ಟೇ. ನಾನು ಒಬ್ಬಳೇ, ನನ್ನ ಶೆಫ್ ಒಬ್ಬರು ಇದ್ದರು. ಸೊ ನನ್ನ ಮಗುಗೆ ಆವಾಗ 3 ತಿಂಗಳ ವಯಸ್ಸು. ಸೊ ಅದು ಹಾಲು ಕುಡಿಯೋ ಮಗು. ಸೊ ನಾನು ಏನು ಮಾಡ್ತಿದ್ದೆ, ಪ್ರ್ಯಾಮಲ್ಲಿ ಕರ್ಕೊಂಡು ಬಂದು ಅದಕ್ಕೆ ಹಾಲು ಕುಡಿಸ್ಬಿಟ್ಟು, ಐ ಯೂಸ್ ಟು ಬ್ರೆಸ್ಟ್ ಫೀಡ್ ಮೈ ಸನ್. ನಿದ್ದೆ ಮಾಡಿಸ್ಬಿಟ್ಟು, ಅಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಲ್ಲಿ ಕಾರ್ನರ್ ಅಲ್ಲಿ ಆ ಕಡೆ ತಿರುಗಿದ್ರೆ ಅಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು. ಪ್ರ್ಯಾಮಲ್ಲಿ ಅಲ್ಲಿ ಮಲಗಿಸ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಅಲ್ಲಿ ಕ್ಲೀನರ್ಸ್ಗೆಲ್ರಿಗೂ ಹೇಳ್ತಿದ್ದೆ, ಅದು ಮಗು ಹತ್ರ ನನಗೆ ಹೇಳಿ ನಾನು ಹೋಗಿ ಎತ್ಕೋತೀನಿ ಅಂತ. ಅದು ಹಾಲು ಕುಡ್ದಿತ್ತಲ್ಲ, ಚೆನ್ನಾಗಿ ನಿದ್ದೆ ಮಾಡೋದು 1 or 2 hours. ಅಷ್ಟರೊಳಗೆ ನಾನು ಬೇಗ ಕೆಲಸ ಮಾಡಿಬಿಡೋದು. ಲಂಚ್ ಟೈಮಲ್ಲಿ ಸರ್ವ್ ಮಾಡಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋದು. ಇವಾಗ ಅಂದ್ಕೊಂಡ್ರೆ ಪರಮ್, ಐ ಆಮ್ ಥಿಂಕಿಂಗ್ ಐ ಆಮ್ ಸೋ ಸಿಲಿ. ಎಷ್ಟು ಬೇಜವಾಬ್ದಾರಿ ಕೆಲಸ ಅದು. ಯಾರಾದರೂ ಮಗುನ ತೊಗೊಂಡು ಹೊಟ್ಟೋಗಿದ್ರೆ ನಂಗೆ ಕಾಣಿಸ್ತಾನೂ ಇರಲಿಲ್ಲ. ಅದೇನೋ ನಂಬಿಕೆ, ಕಷ್ಟಪಡಬೇಕು, ಮಾಡಬೇಕು, ಕಷ್ಟಪಟ್ಟಂತೂ ಮಾಡಿದ್ವಿ. ಮೈ ಕಿಡ್ಸ್ ಆರ್ ಸೇಫ್ ಆ್ಯಂಡ್ ಐ ಥ್ಯಾಂಕ್ ಗಾಡ್, ಐ ಆಮ್ ಗ್ರೇಟ್ಫುಲ್ ಟು ಗಾಡ್. ಏನೂ ಆಗಲಿಲ್ಲ ಅಂತ. ಒಂದ್ಸಲಿ ಏನಾಯಿತು ಗೊತ್ತಾ, ಸೊ ನನ್ನ ಕೆಲಸ ಎಲ್ಲ ಮುಗಿಸ್ದೆ. ಐ ಆಮ್ ಥಿಂಕಿಂಗ್ ಏನಿದು, ಯಾವ ಕ್ಲೀನರು ಬಂದು ಹೇಳಿಲ್ಲ ನಿನ್ನ ಮಗು ಅಳ್ತಿದೆ ಅಂತ. ಹೋಗಿ ನೋಡಿದ್ರೆ ಪ್ರ್ಯಾಮ್ ಖಾಲಿ, ಮಗು ಇಲ್ಲ. ಏನಾಯಿತು ನನ್ನ ಮಗು, ಏನಾಯಿತು ದೇವ್ರೆ, ಏನು ಮಾಡಿಬಿಟ್ಟಿದ್ದೀನಿ ಅಂತ ಫುಲ್ ಗೋ ಅಂತ ಅಳು. ನನಗೆ ಹುಡುಕ್ತಾ ಇದ್ದೀನಿ ಅಂತ. ನನ್ನ ಮಗು ಇಲ್ಲಿಂದ ಹತ್ತಿದ್ದನ್ನು ಯಾರೋ ಕೇಳಿ, ಒಂದು ಚೈನೀಸ್ ಅಜ್ಜ ಅಜ್ಜಿ ಆ ಮೂಲೆಯಲ್ಲಿ ಕೂತಿರೋರು, ಅಲ್ಲಿ ಅವ್ರ ಟೇಬಲ್ ಅಲ್ಲಿತ್ತು. ಯಾರೋ ಹೇಳಿರ್ಬೇಕು, ಅವ್ರಿಗೆ ಕೇಳಿಸ್ತು, ನಂಗೆ ಗೊತ್ತಿಲ್ಲ ಯಾಕೆ ಅಷ್ಟು ದೂರ ಕೂತಿದ್ರು ಅವರು. ನನ್ನ ಮಗುನ ಕರ್ಕೊಂಡು ಹೋಗಿ ಅದಕ್ಕೆ ಸಮಾಧಾನ ಮಾಡಿ ಇಟ್ಕೊಂಡು ಆಡಿಸ್ತಾ ಮಾತಾಡಿಸ್ತಿದ್ರು. ಅವ್ರಿಗೆ ಇಂಗ್ಲೀಷು ಬರಲ್ಲ, ಚೈನೀಸ್ ಭಾಷೆನಲ್ಲಿ. ದೇರ್ ಇಸ್ ಅ ಗಾಡ್ ಎವ್ರಿವೇರ್
ಹೂ ವಿಲ್ ಲುಕ್ ಆಫ್ಟರ್. ಆ್ಯಂಡ್ ಯಾವುದೇ ದೇಶದ ಅಜ್ಜ ಅಜ್ಜಿ ತಂದೆ ತಾಯಿ ಮನುಷ್ಯರಾಗಿರಲಿ, ಒಂದು ಹ್ಯುಮ್ಯಾನಿಟಿ, ಮನುಷ್ಯತ್ವ ಅನ್ನೋದು ಇದೆಯಲ್ಲ, ಅದು ಎಲ್ಲರಲ್ಲೂ ಇರುತ್ತೆ. ಸೊ ಅವರು ಅಂದ್ಕೊಂಡಿದ್ದಾರೆ ಯಾವುದೋ ಪಾಪ ಮಗು ಅಳ್ತಿದೆ ಅಂತ. ಆಮೇಲೆ ಕೇಳಿ ನಿಂದ ಮಗು ಯಾಕೆ ಬರಲಿಲ್ಲ ಮುಂಚೆನೆ ಅಂತ ಆ ಕ್ಲೀನರ್ ಚೈನೀಸ್ ಅವಳು ಹೇಳಿದ್ಲು ಅವ್ರು ಏನು ಹೇಳ್ತಿದ್ದಾರೆ ಇಲ್ಲಿ ಕೆಲಸ ಮಾಡ್ತಿದ್ದೆ ಅಂತ. ಅವ್ರ ಪಾಪ ಅಯ್ಯೋ ಹೌದಾ ಪಾಪ ನೀನು ಹೋಗಿ ಊಟ ಮಾಡು, ನೀನು ಊಟ ಮಾಡೋ ತನಕ ನಾವು ನೋಡ್ಕೋತೀವಿ ಅಂತ. ಸಚ್ ಟಚಿಂಗ್ ಸ್ಟೋರೀಸ್. ಸೊ ದೇರ್ಸ್ ಬ್ಯೂಟಿಫುಲ್ ಪೀಪಲ್ ಎವ್ರಿವೇರ್. ಅದಕ್ಕೆ ನಾನು ನನ್ನ ಜೀವನದಲ್ಲಿ I've gone through a lot of pain and hardship. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಒಂದನ್ನು ನಾನು ಕಳ್ಕೊಂಡಿಲ್ಲ ಅಂದರೆ ಮನುಷ್ಯತ್ವದಲ್ಲಿ, ಸಮಾಜದಲ್ಲಿ, ಜನರಲ್ ಪಬ್ಲಿಕಲ್ಲಿರೋ ನಂಬಿಕೆನ. ಎಲ್ಲರಲ್ಲೂ ಪ್ರೀತಿ ಇರುತ್ತೆ. ದೆರ್ ಇಸ್ ಗುಡ್ನೆಸ್ ಇನ್ ದಿಸ್ ವರ್ಲ್ಡ್. ನಾವು ಯಾವಾಗಲೂ ಹೇಳ್ತೀವಿ ಅಯ್ಯೋ ಪ್ರಪಂಚ ಈಗ ಬದಲಾಗ್ಬಿಟ್ಟಿದೆ, ಕೆಟ್ಟೋಗಿದೆ ಅಂತ. ಅದ್ರ ಜೊತೆ ಅದಿರ್ಬೋದು, ಆ ಅಂಶ ಯಾವತ್ತೂ ಇತ್ತು. ಬಟ್ ಬೇಸಿಕ್ಲಿ ನೀವು ಭಾರತ ದೇಶದಲ್ಲಿರ್ಬೋದು, ಯಾವುದೇ ದೇಶದಲ್ಲಿರ್ಬೋದು, ಯಾವುದೇ ದೇಶದವ್ರ ಜೊತೆ ಮಾತಾಡ್ತಿರ್ಬೋದು, ಸಂಪರ್ಕಿಸ್ತಿರ್ಬೋದು ನೀವು, ದೆರ್ ಇಸ್ ಗುಡ್ನೆಸ್, ಹ್ಯುಮ್ಯಾನಿಟಿ ಇನ್ ಎವ್ರಿ ಒನ್, ಆ್ಯಂಡ್ ಎವ್ರಿ ಒನ್ ಬೇಸಿಕ್ಲಿ ಈಸ್ ಅ ನೈಸ್ ಪರ್ಸನ್. ಅದು ನನ್ನ ನಂಬಿಕೆ. ಅದು ಆಸ್ಟ್ರೇಲಿಯಾ ಇರಲಿ, ಅಮೆರಿಕ ಇರಲಿ, ಭಾರತ ಇರಲಿ, ಎಲ್ಲೇ ಆಗಿರಲಿ, ಯುರೋಪಲ್ಲಿ ಆಗಿರಲಿ, ಲಂಡನ್ನಲ್ಲಿ ಆಗಿರಲಿ, ಸಿಂಗಪೂರ್ನಲ್ಲಿ ಆಗಿರಲಿ, ಎಲ್ಲರಲ್ಲಿ ಬೇಸಿಕ್ ಹ್ಯೂಮನ್ ನೇಚರ್ ಇಸ್ ಟು ಬಿ ಗುಡ್. ನಾವೇನು ಪೋರ್ಟ್ರೇ ಮಾಡ್ತೀವಿ, ನಾವೇನು ನಂಬ್ತೀವಿ, ಅದೇ ನಮಗೆ ವಾಪಸ್ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ನಾವು ಯಾರನ್ನೇ ಮೀಟ್ ಮಾಡಬೇಕಾದ್ರೆ ಒಂದು ಸ್ಮೈಲಿಂದ ಗ್ರೀಟ್ ಮಾಡಿಬಿಟ್ರೆ ಅವ್ರ ಮುಖದಲ್ಲಿ ಕೋಪ ಇದ್ರೂ ತಾನಾಗೆ ಒಂದು ಸ್ಮೈಲಾಗಿ ಬದಲಾಗ್ಬಿಡುತ್ತೆ ಅದು, ಅಲ್ವಾ? ಸೊ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಥ್ರೋ ಗುಡ್ನೆಸ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಪಾಸಿಟಿವಿಟಿ, ಅದೇ ನಮಗೆ ವಾಪಸ್ ಸಿಗುತ್ತೆ. ಶೀಲಾ, ಪ್ರೇಮಿಗಳಿಗೆ ಪ್ರಪಂಚ ಎಲ್ಲ ಉದ್ಯಾನವನ ಅಲ್ಲ? ಹೌದು. ಹೇಳ್ತಾರಲ್ಲ, ಒಂದ್ಸಲಿ ಬಣ್ಣ ಹಚ್ಚಿದ್ಮೇಲೆ ಅದನ್ನು ತೆಗಿಯೋಕ್ಕಾಗಲ್ಲ ಅಂತ. ನಾನು ತುಂಬ ಸಣ್ಣ ವಯಸ್ಸಲ್ಲೇ ಬಣ್ಣ ಹಚ್ಚಿದವಳು. ಬಿಕಾಸ್ ರಂಗಭೂಮಿನಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಸ್ಟಾರ್ಟ್ ಮಾಡಿದ್ದು ಥಿಯೇಟರ್ನಲ್ಲಿ. ಸೊ ಅದು ಹೇಳಿದೆ, ನನಗೆ ಇದ್ರ ಇಂಪ್ಲಿಕೇಶನ್ ಎಲ್ಲೋ ದೂರ ದೇಶದಲ್ಲಿ ಹೊಟ್ಟೋದ್ರೆ ಇದನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಏನಾಗುತ್ತೆ, ಒಂದು ಇಂಪ್ಲಿಕೇಶನ್ ಇದರಿಂದ ಅಂತ, ಇಂಪ್ಯಾಕ್ಟ್ ಏನಿರುತ್ತೆ ಅಂತ ನನಗೆ ಯೋಚನೆ ಬರಲೇ ಇಲ್ಲ. ಅಲ್ಲಿ ಹೋದ್ಮೇಲೆಲ್ಲ ಗೊತ್ತಾಯಿತು. ಐ ವಾಸ್ ಮಿಸ್ಸಿಂಗ್ ಮೈ ಫ್ಯಾನ್ಸ್. ಇಲ್ಲಿ ನಡ್ಕೊಂಡು ಹೋದರೆ ಹೇ ಅಖಿಲ ಅಂತ ಕರೆಯೋರು, ಹುಡುಗರು ಬಂದು ಮಾತಾಡ್ಸೋರು ನನ್ನ. ಅಲ್ಲಿ ಯಾವುದೋ ಒಂದು ದೇಶದಲ್ಲಿ ಹೋಗಿ ಯಾರಿಗೂ ನಾನು ಯಾರು ಅಂತ ಗೊತ್ತಿಲ್ಲ, ನನ್ನ ಐಡೆಂಟಿಟಿನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನಿಸ್ತಿರ್ತಿತ್ತು. ಆ್ಯಂಡ್ ನನ್ನ ಹಸ್ಬೆಂಡಿಗೆ ಇದರಲ್ಲೆಲ್ಲ ಆಸಕ್ತಿನೇ ಇರಲಿಲ್ಲ, ಕಲೆ, ಡ್ರಾಮಾ, ಮೂವೀಸ್, ಮ್ಯೂಸಿಕ್. ಸೊ ಅದನ್ನು ಹಂಚ್ಕೊಳ್ಳೋ ಒಂದು ಅದೂ ಇರಲಿಲ್ಲ, ರ್ಯಾಪೋನೂ ಇರಲಿಲ್ಲ. ಸೊ ತುಂಬ ಕಷ್ಟ ಆಗ್ತಿತ್ತು. ಸೊ ತುಂಬ ವರ್ಷಗಳಿಂದ ನನಗೆ ಐ ವಾಸ್ ಮಿಸ್ಸಿಂಗ್ ನಮ್ಮ ದೇಶ, ನಮ್ಮ ಭಾಷೆ ಆ್ಯಂಡ್ ನಮ್ಮ ಜನ. ಹೋಗಿ ಮತ್ತೆ ಐ ವಾಂಟ್ ಟು ಮಿಂಗಲ್ ವಿತ್ ಎವ್ರಿ ಒನ್ ಆ್ಯಂಡ್ ಟ್ರಾವೆಲ್. ನಾ ಇಂಡಿಯಾನ ಹೆಚ್ಚಾಗಿ ನೋಡೂ ಇರಲಿಲ್ಲ. ಆ್ಯಂಡ್ ಸಾಧ್ಯವಿದ್ರೆ ಆ್ಯಕ್ಟಿಂಗು ಮಾಡಬೇಕು ಅಂತ. ಬಟ್ ತಾಯಂದಿರಿಗೆ ಗೊತ್ತೇ ಇದೆ, ಯಾವತ್ತೂ ನಮ್ಮ ಮಕ್ಕಳು ಇನ್ನೂ ಪಾಪ ನನಗೆ ಬೇಕೇನೋ ಮೀನಿಂಗ್ ದೇ ಸ್ಟಿಲ್ ನೀಡ್ ಮೀ. ಅವ್ರು ಹೇಗಿರ್ತಾರೆ ತಾಯಿನ ಬಿಟ್ಟು ಅಂತ. ಫೈನಲಿ ಮೈ ಕಿಡ್ಸ್ ವರ್ ಲೈಕ್, ನಮ್ಮ ಏಜಲ್ಲಿ ನಿಮಗೆ ಮದುವೆ ಆಗಿ ಮಕ್ಕಳಾಗಿ ಬೇರೆ ಯೋಚನೆಗಳು ಬಂದ್ಬಿಟ್ಟಿತ್ತು, ಸೊ ಪ್ಲೀಸ್ ವಿ ಆರ್ ಫೈನ್, ಜಸ್ಟ್ ಗೋ ಅಂತ ಅವರೇ ಫೋರ್ಸ್ ಮಾಡಿ ನನ್ನನ್ನು ಕಳಿಸಿದ್ದು ಅಂತ ಹೇಳಬೇಕು. ಐ ಹ್ಯಾವ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಅಮೇಝಿಂಗ್, ಬ್ಯೂಟಿಫುಲ್ ಕಿಡ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಎಷ್ಟು ವರ್ಷ ಆದಮೇಲೆ ಬಂದ್ರಿ ಭಾರತಕ್ಕೆ ಫಸ್ಟ್ ಟೈಮ್? ಮಧ್ಯದಲ್ಲಿ ಬರ್ತಿದ್ದೆ, ಬಟ್ ಕೆಲವು ಸಲ ನನಗೆ ಬರೋಕ್ಕೆ ಆಗ್ತಿರ್ಲಿಲ್ಲ ನನ್ನ ಪರ್ಸ್ನಲ್ ಸರ್ಕಮ್ಸ್ಟೆನ್ಸಸ್ಸಿಂದ. ಸೊ ನಾನು ಮಕ್ಕಳನ್ನಂತೂ ಎವ್ರಿ ಇಯರ್ ಕಳಿಸ್ತಿದ್ದೆ. ಇಬ್ಬರನ್ನೂ ಒಟ್ಟಿಗೆ ಕಳಿಸಿದ್ರೆ ಏರ್ಲೈನ್ ಅವ್ರು ನೋಡ್ಕೋತಾರಲ್ಲ ಚೆನ್ನಾಗಿ. ಸೊ ಏರ್ ಹೋಸ್ಟೆಸ್ ಹತ್ರ ಬಿಟ್ಬಿಟ್ರೆ ಇಲ್ಲಿ ಬಂದು ಏರ್ಪೋರ್ಟ್ ತನಕ ನೋಡ್ಕೋತಿದ್ರು ಚಿಕ್ಕ ಮಕ್ಕಳು. ಎಸ್ ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಸೇಫಾಗಿ ನೋಡ್ಕೋತಾರೆ. ಅದಲ್ಲದೆ ನನ್ನ ಮಕ್ಕಳು ರೆಸ್ಪಾನ್ಸಿಬಲ್ ಕೂಡ, ಬಿಕಾಸ್ ದೇ ಹ್ಯಾಡ್ ಟು ಲರ್ನ್ ರೆಸ್ಪಾನ್ಸಿಬಿಲಿಟಿ ವೆರಿ ಅರ್ಲಿ. ಬಿಕಾಸ್ ನಾನು sometimes I used to do 3 jobs to be able to manage. ಅದರ ಡೀಟೇಲ್ಸ್ ಬೇಕಾಗಿಲ್ಲ, ಬಟ್ ನಾನು ಕೆಲವು ಸಲ 3 ಕೆಲಸಗಳು ಒಟ್ಟಿಗೆ ಮಾಡ್ತಿದ್ದೆ. ಸೊ ಬೆಳಿಗ್ಗೆ ಮಾಡಿ ಬಂದು ಇನ್ನೊಂದು ಮಧ್ಯಾಹ್ನ ಇನ್ನೊಂದು ಕೆಲಸ ಮಾಡಿ ರಾತ್ರಿ ಇನ್ನೊಂದು ಕೆಲಸ. ಎಷ್ಟೋ ಸಲ ಬಂದು ಬೇಗ ಏನೋ ಒಂದು ಅಡುಗೆ ಮಾಡಿ ಮಕ್ಕಳನ್ನ ಊಟ ಮಾಡಿ ಅಂತ ಹೇಳಿ. ಸೊ ನನ್ನ ಮಕ್ಕಳು ತಪ್ಪದಾರಿ ಹಿಡಿಬೇಕು ಅಂತಂದರೆ ತುಂಬ ಸಂದರ್ಭಗಳು ಚಾನ್ಸಸ್ ಇತ್ತು. ಬಟ್ ಲಕ್ಕಲಿ ದೇ ವರ್ ಗುಡ್ ಕಿಡ್ಸ್. ಅವರೇ ನೋಡಿಕೊಂಡು ರೆಸ್ಪಾನ್ಸಿಬಲ್ ಆಗಿದ್ದು. ಆ್ಯಂಡ್ ಡೇ ಕೇರಿಗೆ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ.
ಡೇ ಕೇರ್ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಅಲ್ಲಿ. ಸೊ ನಾನು ಸ್ಕೂಲ್ ಮನೆ ಹತ್ರನೇ ಇತ್ತು, ಅದಕ್ಕೆ ಆ ಏರಿಯಾಲಿ ಇದ್ದಿದ್ದು. ಪ್ರೈಮರಿ ಸ್ಕೂಲ್ ಕೂಡ, ನಾನು ಅವಾಗ ಹೈಸ್ಕೂಲ್ ಬಗ್ಗೆ ಹೇಳಿದೆ, ಇದು ಪ್ರೈಮರಿ ಸ್ಕೂಲ್. ಸೊ ನನ್ನ ಮಗ ಇಯರ್ 2ನಲ್ಲಿದ್ದ, ನನ್ನ ಮಗಳು ಇಯರ್ 1ನಲ್ಲಿ. ಸೊ ಅವನಿಗೆ ಇದು ಇಂಡಿಯಾ, ನಮ್ಮ ಅಮ್ಮ ಗಾಂಧಿ ಬಜಾರ್ ಒಂದು ಚೈನ್ ತೆಕ್ಕೊಟ್ಟಿದ್ರು, ಹನುಮಾನ್ ಲಾಕೆಟ್. ಗಾಂಧಿ ಬಜಾರ್ದು ಅಲ್ಲೊಂದು ಸ್ವೀಟ್ಸ್ ಅಂಗಡಿ ಎಲ್ಲ ಇದೆ. ಸೊ ಅಲ್ಲಿ ಜಾಮೂನ್ ಎಲ್ಲ ತಿನ್ಬಿಟ್ಟು ನನ್ನ ಶಾಪಿಂಗ್. ಸೊ ನಮ್ಮ ತಾಯಿಯವರು ತೆಕ್ಕೊಟ್ಟಿದ್ರು, ವಿದ್ಯಾರ್ಥಿ ಭವನ್ ದೋಸೆ ಆದಮೇಲೆ ಜಾಮೂನಲ್ಲಿ ಶಾಪಿಂಗ್ ತಿನ್ಕೊಂಡು ಈ ಶಾಪಿಂಗ್. ಆ್ಯಂಡ್ ವಿ ಹ್ಯಾಡ್ ಟೋಲ್ಡ್ ನನ್ನ ಮಗನಿಗೆ, ಅವನಿಗೆ ನಮ್ಮ ಭಾಷೆ, ಮ್ಯೂಸಿಕ್ ಎಲ್ಲನೂ ತುಂಬಾ ಗ್ರೌಂಡಿಂಗ್ ಇದೆ, ಬಿಕಾಸ್ ಎಲ್ಲ ಕಲಿಸ್ಕೊಟ್ಟಿದ್ದೆ. ಸೊ ಹನುಮಾನ್ ಇಸ್ ಗಾಡ್ ಆಫ್ ಸ್ಟ್ರೆಂತ್, ಅದು ಇದು. ಸೊ ಹಿ ವಿಲ್ ಪ್ರೊಟೆಕ್ಟ್ ಯು ಅಂತ, ಕರೇಜ್. ಸೊ ಆ ಹನುಮಾನ್ ಲಾಕೆಟ್ ಪಕ್ಕದಲ್ಲಿ ಮನೆ ಕೀ. ಅದು ಪಾಪ ಮಗುಗೆ ಏನು ವಯಸ್ಸು, ಇಯರ್ 2 ಅಂದರೆ ಹಾರ್ಡ್ಲಿ ಬಿಟ್ವೀನ್ 6 and 7 years old. 2ನೇ ಕ್ಲಾಸಲ್ಲಿ ಇದ್ದಿದ್ದ ಮಗುಗೆ. ಆಮೇಲೆ ಇದು ಅದನ್ನು ಅಲ್ಲಿ ಸ್ಕೂಲ್ನಲ್ಲಿ ಜ್ಯುವೆಲ್ರಿ ಹಾಕೊಂಡು ಹೋಗಂಗಿಲ್ಲ ಅಂತ, ಇದು ಹನುಮಾನ್ ಲಾಕೆಟ್. ಅದಕ್ಕೆ ದೊಡ್ಡ ಚೈನ್ನಲ್ಲಿ ಅದನ್ನ ಅಲ್ಲಿ ಬಚ್ಚಿಟ್ಟು ಒಳಗಡೆ ಯಾರಿಗೂ ಹೇಳ್ಬಾರ್ದು, ಯಾರಿಗೂ ತೋರಿಸ್ಬಾರ್ದು. ಆ್ಯಂಡ್ ಮನೆ ಕೀ ಬೇರೆ ಇದೆಯಲ್ಲ ಅದರಲ್ಲಿ. ಸೊ ನೀನು ನಿನ್ನ ತಂಗಿನ ಕರ್ಕೊಂಡು ಬಂದು ಓಪನ್ ಮಾಡಿಬಿಟ್ಟು ಬ್ಯಾಕ್ ಯಾರ್ಡ್ ಕೂಡ ಹೋಗಾಗಿಲ್ಲ. ನಮ್ಮ ಮನೇಲಿ ಬ್ಯಾಕ್ ಯಾರ್ಡು ಇತ್ತು, ಅಲ್ಲಿಂದ ಯಾರಾದರೂ ಬಂದ್ಬಿಟ್ರೆ. ಸೊ ಮನೆಯೊಳಗೆ ಆಟ ಆಡ್ಕೊಳ್ಳಿ, ಟಿ ವಿ ಬೇಕಾದ್ರೆ ನೋಡಿ. ನಮ್ಮ ಮೈಕ್ರೋವೇವ್ ಎಲ್ಲೋ ಮೇಲ್ಗಡೆ. ಈ ಮಕ್ಕಳಿಗೆ ಅದು ಎಟಕ್ಸೋದು ಇಲ್ಲ, ಚೇರ್ ಹಾಕ್ಕೊಂಡು ಹಾಲು ಬಿಸಿ ಮಾಡ್ಕೋಬೇಕು. ಸೊ ಏನು ಬೇಕೋ ತಿಂಡಿ, ಹಾಲು ಎಲ್ಲ ಕುಡೀರಿ. ನಿನ್ನ ತಂಗಿನ ಒಳಗೆ ಕರ್ಕೊಂಡು ಬಂದು ಲಾಕ್ ಮಾಡಿಬಿಟ್ಟು ಮಮ್ಮಿಗೆ ಫೋನ್ ಮಾಡಿ ಹೇಳಬೇಕು ನೀನು ಬಂದು ಸೇರಿದ್ದೀವಿ ಅಂತ. ಆ್ಯಂಡ್ ಸ್ಕೂಲಲ್ಲೂ ಯಾರಿಗೂ ಹೇಳಬಾರ್ದು ಅಂತ. ಅಲ್ಲ, ಒಂದಿನ ಸ್ಕೂಲಿಂದ ನನಗೆ ಫೋನು, ವಿ ವಾಂಟ್ ಯು ಟು ಕಮ್, ಆರ್ ಯು ಅಭಿಮನ್ಯು's mom and Shakti's mom? I said yes, we want you to come ಅಂತ. I said ಏನಾಯಿತು ಅಂತ. ಬಿಕಾಸ್ ನನ್ನ ಮಕ್ಕಳು ಮೈಲ್ಡ್ ಆ್ಯಂಡ್ ಸಾಫ್ಟ್ ಅಂತ, ಏನು ಚೇಷ್ಟೆ ಎಲ್ಲ ಮಾಡಾಗೆ, ಏನಪ್ಪ ಮಾಡಿದ್ರು ಅಂತ. ನಿನ್ನ ಮಗ ಜ್ಯುವೆಲ್ರಿ ಹಾಕ್ಕೊಂಡು ಬಂದಿದ್ದಾನೆ ಸ್ಕೂಲ್ಗೆ ಅಂತ. ಅದು ಮಿಸ್ಸಸ್ ಫುಲ್ಟನ್ ಬೋಟ್ ಅಂತ. ಶಿ ಈಸ್ ಒನ್ ಓಲ್ಡ್ ವೈಟ್ ಲೇಡಿ ಆ್ಯಂಡ್ ತುಂಬ ಒಂದು ಸ್ವಲ್ಪ ಗ್ರಂಪಿ, ಸ್ವಲ್ಪ ಕೋಪಿಷ್ಟ ನೇಚರ್ ಅವ್ರಿಗೆ. ಸೊ ನನಗೆ ಅವ್ರು ನೋಡಿದ್ರೇ ಅವ್ರು ಕಂಡ್ರೆ ಹೆದರಿಕೆ. ಟಾಲ್ ಆ್ಯಂಡ್ ಬಿಗ್ ಆ್ಯಂಡ್ ಸ್ಟ್ರೈಟ್ ಆಗಿ ನಿಲ್ಲೋರು, ದಪ್ಪ ಅಂತಲ್ಲ, ಶಿ ಇಸ್ ಜಸ್ಟ್ ವೆಲ್ ಬಿಲ್ಟ್. ಅನ್ನಿದ್ದು ನಾನು, ಅಯ್ಯೋ ಅವ್ರ ಫೋನ್ ಬಂದುಬಿಟ್ಟಿದೆಯಲ್ಲ ದೇವ್ರೆ, ಏನು ಮಾಡೋದು ಅಂತ. ಸೊ ನಾನು ಗಾಬರಿಯಾಗಿ ಕೆಲಸದಿಂದ ಬಂದು ಏನಮ್ಮ ಆಯಿತು ಅಂತ ಐ ಸೆಡ್ ಅದು ದೇವರು. ಶಿ ಸೆಡ್ ವಿ ಡೋಂಟ್ ಕೇರ್, ದೇವರಾಗಿರ್ಬೋದು ಇದಾಗಿರ್ಬೋದು ಹಾಕ್ಕೊಂಡು ಬರಾಗಿಲ್ಲ. ದೆನ್ ಐ ಸೆಡ್ ನಿಮ್ಮ ಸಿಸ್ಟಮಲ್ಲಿ, ನಿಮ್ಮ ಸ್ಕೂಲ್ನಲ್ಲೂ ಆಫ್ಟರ್ ಸ್ಕೂಲ್ ಕೇರ್ ಇದೆ, ಎಷ್ಟು ಎಕ್ಸ್ಪೆನ್ಸಿವ್. ನಾನು ಕಷ್ಟಪಟ್ಟು ಕೆಲಸ ಮಾಡಿ ನನಗೆ ಕೊಡೋ ದುಡ್ಡಿಲ್ಲ. ಆ್ಯಂಡ್ ಅದರಲ್ಲಿ ಮನೆ ಕೀ ಇದೆ. ನನ್ನ ಮಗನಿಗೆ ಏನು ನಂಬಿಕೆ, ಆ ಕೀನ ಆ ದೇವ್ರು ನೋಡ್ಕೋತಿದ್ದಾರೆ, ನನ್ನನ್ನು ಆ ದೇವರೇ ನೋಡ್ಕೋತಿದ್ದಾರೆ ಅಂತ. ಆ್ಯಂಡ್ ಶೀ ಸೆಡ್ ಇದನ್ನು ನಾನು ಸೋಷಿಯಲ್ ಸರ್ವಿಸ್ಗೆ ಡಿಪಾರ್ಟ್ಮೆಂಟ್ ಆಫ್ ಡಾಕ್ಸ್ ಅಂತ ಇದೆ, DOCS ಅಂತ, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಸರ್ವಿಸ್ ಅದೇನೋ ಇದೆ, ಅಲ್ಲಿಗೆ ಕಂಪ್ಲೇಂಟ್ ಮಾಡಿದ್ರೆ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ತಾರೆ ಬಿಕಾಸ್ ಯು ಆರ್ ನಾಟ್ ಅ ಫಿಟ್ ಮದರ್ ಅಂತ. ಐ ಸೆಡ್ ನಿಮಗೆ ಏನಾಗಿದೆ, ಹೌ ಆಮ್ ಐ ನಾಟ್ ಅ ಫಿಟ್ ಮದರ್? ನಾನು ಪ್ರಾಣ ಬಿಟ್ಟು ಕೆಲಸ ಮಾಡಿ, ಮೂರು ಕೆಲಸ ಮಾಡಿ ನನ್ನ ಮಕ್ಕಳನ್ನ ಬೆಳೆಸ್ತಿದ್ದೀನಿ, ನೀವು ಇದನ್ನು ಹೇಳೋ ಹಕ್ಕೇನಿದೆ ಅಂತ. ಆಮೇಲೆ ಆ ಸ್ಕೂಲಲ್ಲಿ ಒಂದು ಇಂಡಿಯನ್ ಟೀಚರ್ ಇದ್ದರು, ಮತ್ತು ಆ ಸ್ಕೂಲ್ ಪ್ರಿನ್ಸಿಪಲ್ ಅವರು ಇಂಡಿಯನ್ ಅಲ್ಲ, ಅವರು ಲೋಕಲ್ ಆಝಿ. ಅವ್ರ ಹತ್ರ ಹೋಗಿ ಮಾತಾಡಿ, ಈ ಅಮ್ಮ ಪ್ರಿನ್ಸಿಪಲ್ ಅಲ್ಲ ಬಟ್ ಇದರಲ್ಲೆಲ್ಲ ನೋಡ್ಕೊಳ್ಳೋ ಇನ್ಚಾರ್ಜ್ ಈ ಅಮ್ಮ, ಅವ್ರಿಗೆಲ್ಲ ಹೇಳಿ ಮಾಡಿ. ಬಿಕಾಸ್ ಅಲ್ಲಿ ರೂಲ್ ಏನಂದರೆ, ಇವಾಗ ಚೇಂಜ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ, ಆವಾಗ 12 ವಯಸ್ಸು ತನಕ ನಿಮ್ಮ ಮಕ್ಕಳನ್ನ ಒಬ್ಬರನ್ನೇ ಬಿಡೋ ಹಾಗಿಲ್ಲ ಅಂತ. ಇವುಗಳಿಗೆ 6 ವರ್ಷ 7 ವರ್ಷ, ನನ್ನ ಮಗಳಿಗೆ 5 ವರ್ಷ. ಸೊ ನೀವು ಇರ್ರೆಸ್ಪಾನ್ಸಿಬಲ್, ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಬೇರೆಯವ್ರು ನೋಡ್ಕೋತಾರೆ ಅಂತ. ವಾಟ್ ಇಸ್ ದಿಸ್? ಸೊ ನಾನು ಹೇಳಿ ಮಾತಾಡಿ 2-3 ಮೀಟಿಂಗ್ ಆಗಿ ಆಮೇಲೆ ಓಕೆ ಹಾಕ್ಕೋಬೋದು ಅಂತ ಬಿಟ್ಟರು. ಬಟ್ ಇವಾಗ ನಗಬಹುದು, ಹೆದರಿಕೆ ಆಗುತ್ತೆ ಅದ್ರ ಬಗ್ಗೆ, ಇಲ್ಲಿಷ್ಟು ತನಕ ಬಂದಿದೆ ಅಂತ. ಸೊ ನಾನು ಅದನ್ನ ಅವಾಗ ಅವ್ರನ್ನ ಪ್ರಶ್ನಿಸಿದ್ದು. ಐ ನೋ 5, 6, 7 ಇದೆಲ್ಲ ತುಂಬ ಯಂಗ್ ಏಜ್ ಅಂತ, ಬಟ್ ಆ ಮಕ್ಕಳಿಗೆ ಏನು ಮೆಚ್ಯೂರಿಟಿ ಇದೆ, ಅವರ ಸಂದರ್ಭ ಏನಿದೆ ಅದಲ್ಲದೆ ಮಕ್ಕಳ ಮೆಚ್ಯೂರಿಟಿ ಬಗ್ಗೆ ಮಾತಾಡೋಣ. ಅದು ತಾಯಿಗೆ ಗೊತ್ತು.
ಕೆಲವು ಮಕ್ಕಳು 12 ವಯಸ್ಸಲ್ಲೂ ಜವಾಬ್ದಾರಿ ತಗೊಳ್ದೇ ಇರೋ ಮಕ್ಕಳು ಇರುತ್ತವೆ. 36 ಜವಾಬ್ದಾರಿ ಇರಲ್ಲ ನಮ್ಮಂತವ್ರಿಗೆ ಮೇಡಮ್. ಹಾಗಲ್ಲ, ಯಾಕೆ ಹೇಳ್ತೀರಪ್ಪ, ಒಳ್ಳೆ ಜೋಕ್ ಅದು, ಸರಿ. ಬಟ್ ನನ್ನ ಮಕ್ಕಳಿಗೆ ನಾನು ಕಲಿಸ್ಕೊಟ್ಟಿದ್ದೀನಿ, ನನಗೆ ಅವ್ರ ಮೇಲೆ ಪೂರ್ಣ ನಂಬಿಕೆ ಇದೆ, ಟ್ರಸ್ಟ್ ಇದೆ, ಅವ್ರನ್ನ ಹ್ಯಾಂಡಲ್ ಮಾಡ್ಕೋತಾರೆ, ಅವ್ರನ್ನ ಮಾಡ್ಕೋತಾರೆ ಅಂತ. ಅದೊಂದು ಸ್ಕೂಲ್ ಟೈಮಲ್ಲಿ ಬ್ಯುಸಿಯಾಗಿರುತ್ತೆ, ಆ ಟೈಮಲ್ಲಿ ಬಂದು ಬೇಗ ಮನೆ ಸೇರ್ಬಿಟ್ರೆ, ಇವಾಗ ಈ ರಸ್ತೆ ಕೊನೆಯಿಂದ ಇಲ್ಲಿಗೆ ಬರಬೇಕು ಅಷ್ಟೇನೆ, ಆ ಕಾರ್ನರಲ್ಲಿ ತಿರ್ಕೊಂಡು ಬರಬೇಕು, ಬಂದ್ಬಿಡ್ತಾರೆ. ಸೊ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಹೇಳೋದು ನಿಮಗೆ ಹಕ್ಕಿಲ್ಲ. ನಮ್ಗೆ ಅದಲ್ಲದೆ ಅಷ್ಟು ಜೋರಾಗಿ ನಾನು ಆರ್ಗ್ಯೂ ಮಾಡಲಿಲ್ಲ. ಆಮೇಲೆ ಅವರು ಇವಳಿಗೆ ಕೊಬ್ಬಿದೆ ಅಂತ ಡಾಗ್ಸ್ ಕಂಪ್ಲೇಂಟ್ ಮಾಡಿಬಿಟ್ರೆ ಏನು ಮಾಡೋದು. ಸೊ ಅಂದರೆ ಜೆಂಟ್ಲಾಗೆ ಹೇಳಿದೆ, ಬಟ್ ಇದೆಲ್ಲ ಹೇಳಿ ನಾನು ಆಮೇಲೆ ದೇಸೈಡ್ ಓಕೆ. ಯಾಕಂದ್ರೆ ಇದೇ ಥರ ಒಂದು ಸಿನಿಮಾ ನೋಡಿದ್ದೀವಿ ನಾವು, ರಾಣಿ ಮುಖರ್ಜಿ ಫಿಲ್ಮು. ಆಕ್ಚುಲಿ ಡಾಗ್ಸ್ನವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಹೌದು, ಈಕೆ ಅಂತ ತೊಗೊಳಕ್ಕೆ ಇಂಡಿಯನ್ ಪ್ರೆಸಿಡೆಂಟ್ಗೆಲ್ಲ ಹೇಳಿ ಏನೋ ಮಾಡಿ. ಹೌದು, ನಂಗೆ ಆ ಸಿನಿಮಾ ನೆನಪಾಗ್ತಿತ್ತು ನೀವು ಹೇಳ್ತಿದ್ದಾಗ. ಎಸ್, ಅಲ್ಲೂ ರೂಲ್ಸ್ ಎಲ್ಲ ನಾನು ಒಪ್ಕೊಳ್ತೀನಿ, ರೂಲ್ಸ್ ಇರೋದು ಮುಖ್ಯ, ಅದು ಮಕ್ಕಳ ಪ್ರೊಟೆಕ್ಷನ್ಗಾಗಿ ಅಂತ. ಬಟ್ ಎಲ್ರೂ ಒಂದೇ ಇದರಲ್ಲಿ ನೋಡೋಕ್ಕಾಗಲ್ಲ. ಅವರು ನಮ್ಮ ಸರ್ಕಮ್ಸ್ಟೆನ್ಸಸ್ ಬೇರೆ ಇರುತ್ತೆ, ಅದಕ್ಕೊಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅನ್ನೋದು ಬೇಕು. ನಾ ಆ ಸಿಸ್ಟಮ್ ತಪ್ಪಂತ ಹೇಳಲ್ಲ, ಬಿಕಾಸ್ ವಿ ನೀಡ್ ಸಿಸ್ಟಮ್ಸ್. ಇಲ್ದಿದ್ರೆ ಒಂದು ಸಮಾಜ ಹೇಗಿರುತ್ತೆ, ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ರೇ ಒಂದು ಸಮಾಜ ಸರಿಯಾಗಿ ನಡೆಯೋದು. ಬಟ್ ಇದು ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫೈನಲಿ ಇಟ್ ವಾಸ್ ಓಕೆ. ನೋಡಿ, ನಿಮ್ಮ ಮಕ್ಕಳು ಆ ಒಂದು ಪ್ರತಿಕೂಲ ಪರಿಸ್ಥಿತಿಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಬರೀ 6-7ನೇ ವಯಸ್ಸಿಗೆ ಎಷ್ಟು ಜವಾಬ್ದಾರಿ ಕಲ್ತ್ಕೊಂಡಿದ್ರು ನೋಡಿ. ಹೌದು, ನಾನು ಹೇಳ್ತೀನಲ್ಲ, ನನ್ನ ಕಾಲಲ್ಲಿ ಟ್ಯಾಟೂ ಇದೆ, ಅದು ಇಲ್ಲಿ ನಿಂದಾಗ ಬಂದ ಮೇಲೇ ಮಾಡಿಸ್ಕೊಂಡಿದ್ದು. ಸೊ 3 ಅಂಶಗಳಿದೆ ಅದರಲ್ಲಿ, ನನ್ನ ಕಾಫ್ ಮೇಲೆ ಟ್ಯಾಟೂವಿನ ಅಂಶದಲ್ಲಿ. ಸೊ ಫಸ್ಟ್ ಒನ್ ಈಸ್ ಇಟ್ ಈಸ್ ಅ ಫ್ಲವರ್. ಆ ಫ್ಲವರ್ನ ಸಂಕೇತ ಶಕ್ತಿ. ನನ್ನ ಮಗಳಿಗೆ ಹೆಸರಿಟ್ಟಿದ್ದು ನನ್ನ ಪರಿಸ್ಥಿತಿ ಆಗಿತ್ತು. ಸೊ ಆ್ಯಂಡ್ ಶೀ ವಾಸ್ ಲೈಕ್, ಅದೆಲ್ಲದನ್ನು ದಾಟಿ ಆ ಮಗು ಹುಟ್ಟು ಬಂದು ಎಲ್ಲ ಸರಿ ಹೋಯಿತು. ಸೊ ಶೀ ಈಸ್ ಮೈ ಶಕ್ತಿ ಆ್ಯಂಡ್ ಶೀ ಈಸ್ ಐ ಆಮ್ ಅ ದೇವಿ ಡೆವಿಟಿ. ಸೊ ನನಗೆ ಫೆಮಿನಿನ್ ಎನರ್ಜಿ ಅಂದರೆ ಅದರಲ್ಲಿ ತುಂಬ ನಂಬಿಕೆ ಇದೆ. ಸೊ ನನ್ನ ಮಗಳು ಶಕ್ತಿ. ಸೊ ಅದು. ಆ್ಯಂಡ್ ಕೆಳಗಡೆ ಇರೋದು ಇಟ್ಸ್ ಲೈಕ್ ಅ ಮದರ್ ಸಿಟ್ಟಿಂಗ್ ಇನ್ ಅ ಪದ್ಮಾಸನ ಪೊಸಿಷನ್ ಆ್ಯಂಡ್ ದೆರ್ ಇಸ್ ಅ ಬೇಬಿ. ಅದು ನನ್ನ ಕೋಕೋ, ನನ್ನ ನಾಯಿ, ನನ್ನ 3ನೇ ಮಗು. ಅದು ಕೋಕೋಗೆ ಇವಾಗ 13 ವರ್ಷ ಆಗಿದೆ, ಬಟ್ ಅದು ಎಟರ್ನಲಿ ನನ್ನ ಮಗು, ಅದು ಯಾವಾಗಲೂ ನನ್ನ ಮಗುನೇ ಆಗಿರುತ್ತೆ. ಸೊ ಅದು. ಆ್ಯಂಡ್ ಮಧ್ಯದಲ್ಲಿರೋದು ಇಟ್ ಈಸ್ ದ ಸಿಂಬಲ್ ಆಫ್ ಸಂಕೇತವಾಗಿ ಅದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್. ಅದು ನನ್ನ ಮಗ. ಹೀ ಈಸ್ ಅ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಇನ್ ಮೈ ಲೈಫ್. ಸಣ್ಣ ವಯಸ್ಸಿಂದನೇ ಅದು ಗೊತ್ತಾ, ಒಂಥರ ಸೆನ್ಸ್ ಆಫ್ ಕಾಮ್. ಯಾವಾಗಲೂ ನನಗೆ ನಾನು ಗಾಬರಿ ಆದ್ರೂ ಮಮ್ ಇಟ್ಸ್ ಗೋಯಿಂಗ್ ಟು ಬಿ ಓಕೆ. ಅಮೆರಿಕಾದಲ್ಲಿ ಅಮ್ಮಗೆ ಮಾಮ್ ಅಂತಾರೆ, MOM. ಆಸ್ಟ್ರೇಲಿಯಾನಲ್ಲಿ MUM, ಮಮ್. ಸೊ ಮಮ್ ಇಟ್ಸ್ ಗೋಯಿಂಗ್ ಟು ಬಿ ಓಕೆ ಅಂತ ನನ್ನನ್ನು ಶಾಂತಪಡಿಸೋ ಮಗು ಅದು 8 ವಯಸ್ಸಿನಿಂದನೇ ಅಷ್ಟು ಶಾಂತವಾಗಿ. ಸೊ ನನ್ನ ಟ್ಯಾಟೂವಿನ ಇದು ಮೈ 3 ಕಿಡ್ಸ್, ಮೈ ಡಾಟರ್ ಶಕ್ತಿ, ಮೈ ಸನ್ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್, ಮೈ ಕೋಕೋ, ಮೈ ಎಟರ್ನಲ್ ಬೇಬಿ. ನನ್ನ ಮಗ ಎಷ್ಟು ಇದು ಅಂದರೆ ಹೇಳಿದ್ನಲ್ಲ, ಸ್ಪೋರ್ಟಲ್ಲಿ ತುಂಬ ಮಾಡ್ತಿದ್ದ ಅವನು ಅಂತ. ಕ್ರಿಕೆಟ್ ಅಂತೂ ಈಸ್ ಕ್ವೈಟ್ ಅ ಗುಡ್ ಕ್ರಿಕೆಟರ್. ಓಪನಿಂಗ್ ಬ್ಯಾಟ್ಸ್ಮನ್ ಅಥವಾ 3 ಡೌನಿಗೆ ಬರೋನು, ಆ್ಯಂಡ್ ಮೀಡಿಯಂ ಪೇಸ್ ಬೌಲರ್. ಸೊ ವೆರಿ ಮಚ್ ಆಲ್ರೌಂಡರ್. ಆ್ಯಂಡ್ ಯಾವಾಗ್ಲೂ ಟೆನ್ಷನ್ ಸ್ಥಿತಿನಲ್ಲಿ ನನ್ನ ಮಗನ ಬೌಲಿಂಗಿಗೆ ಹಾಕೋದು, ಅಷ್ಟೊಂದು ಪ್ರೆಷರು. ಅಲ್ಲಿ ಹಿಸ್ ಕೋಚ್ ವಾಸ್ ಅನ್ ಆಸ್ಟ್ರೇಲಿಯನ್, ಆಂಡ್ರೂ ಅಂತ. Poor kid, yaar, he's 10 years old. Abhi, we've got 1 over. Abhi, we need wickets. Abhi, full, all parents. Abhi, come on. Ante eshtu pressure alva. I used to think, nan magu mele yashtu pressure haktira anta. Adannella tadkondu hogi, ad actually he would get the wickets. So, yeah, he's very calm, quiet agi achieve mado huduga adu. Avna saisbedi, please. ಅವ್ರನ್ನ ಬಿಟ್ಬಿಡಿ, ನಿಮ್ಮ ಕೈ ಮುಗಿತೀನಿ ಪ್ಲೀಸ್. 3 ಜಾಬ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಆಡವರ್ಸಲ್ಲೂ ಮಾಡಬೇಕಾಗುತ್ತೆ. ಸೊ ವಿಮೆನ್ ಸೇಫ್ಟಿ ಎಲ್ಲ ಕರೆಕ್ಟ್ ಇದೆ? ನಾಟ್ ಬ್ಯಾಡ್, ವೆರಿ ಸೇಫ್, ವೆರಿ ಸೇಫ್. ನಾನು ನೈಟ್ ಟೈಮ್ ಮಾಡೋ ಜಾಬ್ಗೆ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತಿದ್ದೆ. ಆ್ಯಂಡ್ ಡೇ ಜಾಬ್ಸ್ ಐದರ್ ಡ್ರೈವ್ ಆರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬಿಕಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇನ್ಲಿ ಬಿಕಾಸ್ ಅವಾಗ ಸಿಟಿನಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಮನೆ ಸಿಟಿಯಿಂದ ದೂರ. ಸೊ ಅಲ್ಲಿ ಸಿಟಿ ಅಂದರೆ ಇಟ್ಸ್ ಕಾಲ್ಡ್ CBD, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್. ಅಲ್ಲಿನೇ ಜಾಸ್ತಿ ಆಫೀಸಸ್ ಇರುತ್ತೆ. ಸೊ ಈ ಫುಡ್ ಟೇಕ್ ಅವೇ ಅದು ಇದು, ನನಗೆ ಬೇರೆ ಕ್ವಾಲಿಫಿಕೇಷನ್ ಏನಿತ್ತು ಅಂಥದ್ದೇ ಕೆಲಸ ಮಾಡ್ತಿದ್ದೆ ನಾನು. ಸೊ ಅದಕ್ಕೆಲ್ಲ ಇರ್ತಿತ್ತು. ಸೊ
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ದೇರ್ ಇಸ್ ನೋ ಪ್ರಾಬ್ಲಮ್, ಇಟ್ಸ್ ಕ್ವೈಟ್ ಸೇಫ್. ಅದಲ್ಲದೆ ನಮ್ಮ ಅವೇರ್ನೆಸ್ಸಲ್ಲಿ ನಾವು ಇರಲೇಬೇಕು. ವಿ ಶುಡ್ ಬಿ ಅವೇರ್ ಆಫ್ ಅವರ್ ಸರೌಂಡಿಂಗ್ಸ್ ಆ್ಯಂಡ್ ಲುಕ್ ಆಫ್ಟರ್ ಅವರ್ ಸೆಲ್ಸ್. ಸೊ ಹಾಗಿದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಆ್ಯಂಡ್ ನಾನು 3 ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಕೆಲವುದು ಅಲ್ಲಿ ಟ್ಯಾಕ್ಸೇಷನ್ ತುಂಬ ಹೈ. ಸೊ ನಂಗೆ ಫಸ್ಟ್ ಗೊತ್ತಿರಲಿಲ್ಲ. ಸೊ ನಾನು ಮಾಡಿಬಿಟ್ಟು ಆಮೇಲೆ ಅಲ್ಲೇ ಲೋಕಲ್ ಶಾಪಿಂಗ್ ಸೆಂಟರ್ಸ್ನಲ್ಲಿ ಒಂದು ಕಿಯಾಸ್ಕ್ ಥರ ಇಟ್ಕೊಂಡು ಟ್ಯಾಕ್ಸ್ ಮಾಡೋರು ಕೂತಿರ್ತಾರೆ. ಸೊ ಅಲ್ಲಿ ಹೋಗಿ ನಿಮ್ಮ ಡೀಟೇಲ್ಸ್ ಕೊಟ್ಟರೆ ಇಮಿಡಿಯೇಟ್ಲಿ ಟ್ಯಾಕ್ಸ್ ಮಾಡಿಕೊಟ್ಬಿಡ್ತಾರೆ, ಅವ್ರು ಫೈಲ್ ಮಾಡ್ತಾರೆ ನಿಮ್ಮ ಇದನ್ನು. ಸೊ ಟ್ಯಾಕ್ಸ್ ರೀಫಂಡ್ ಬರುತ್ತೆ, ಬಿಕಾಸ್ ಎವ್ರಿಥಿಂಗ್ ಇಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಸೊ ನೀವು ಟ್ಯಾಕ್ಸ್ ಫೈಲ್ ಮಾಡಿದಾಗ ಯು ವಿಲ್ ಗೆಟ್ ಸಮ್ ರೀಫಂಡ್. ಸೊ ನಾನು ರೀಫಂಡ್ ಬರುತ್ತೆ ಅಂತ ತುಂಬ ಸಂತೋಷವಾಗಿ. ಆ್ಯಂಡ್ ಅಲ್ಲಿ ಪಾಪ ನಾನು ಆ ಸಲ ಮಾಡಿದವರು ಫಸ್ಟ್ ಟೈಮ್ ನನಗೆ ಒಬ್ಬ ಪಾಕಿಸ್ತಾನಿ ಟ್ಯಾಕ್ಸ್ ಕನ್ಸಲ್ಟೆಂಟ್. ಅವ್ರು ನನಗೆ ಬೇಟಾ आपको अभी देना होगा ಅಂತ. ಹೇ ವಾಟ್ ಇಸ್ ದಿಸ್? ಐ ಆಮ್ ಎಕ್ಸ್ಪೆಕ್ಟಿಂಗ್, ನನ್ನ ಹತ್ರನೇ ದುಡ್ಡಿಲ್ಲ, ನಾ ಆಮ್ ಎಕ್ಸ್ಪೆಕ್ಟಿಂಗ್ ಅ ರೀಫಂಡ್, ನೀವು ಕೊಡಬೇಕು ಅಂತಿದ್ದೀರಾ ಅಂತ. ಹಿ ಸೆಡ್ ಬಿಕಾಸ್ ಯು ಆರ್ ಡೂಯಿಂಗ್ 2 jobs. ಸೊ ಅದು 1 ಜಾಬ್ ಅಂದ್ಕೊಂಡು ಇದು ಮಾಡಿದ್ದೆ, ಅದೇನೋ ಅದರಿಂದ ನೀನೇ ಕೊಡಬೇಕು ಅಂತ. ನನಗೆ ಶಾಕು, ನಾನು ಹೇಗೆ ಮಾಡಲಿ ಅಂತ. ಆ್ಯಸ್ ಯೂಶ್ವಲ್ ನಾನು ಫಸ್ಟ್ ಥಿಂಗ್ ಐ ಡೂ ಇಸ್ ಕ್ರೈ. ಸೊ ಅಂತ ದೆನ್ ಐ ಅಂಡರ್ಸ್ಟುಡ್ ತಪ್ಪು ಕೆಲಸನೂ ಮಾಡಿದ್ದೀನಿ ನಾನು ಅಂದರೆ. ಸೊ ಆಮೇಲೆ ಬುದ್ಧಿ ಬಂತು. ಸೊ ಮೈ 2nd and 3rd ಜಾಬ್ಸ್ ನಾನು ಕ್ಯಾಶಿಗೆ ಮಾಡ್ತಿದ್ದೆ. ಸೊ ಟ್ಯಾಕ್ಸ್ ಗೊತ್ತಾಗಲ್ಲ ಅಂತ. ತಪ್ಪು ಅದು ಗೌರ್ಮೆಂಟ್ಗೆ, ಬಟ್ ಏನು ಮಾಡೋದು, ನಾನು ಜೀವನನೂ ನಡೆಸಬೇಕಲ್ಲ. ಮಕ್ಕಳಿದ್ದಾರೆ, ರೆಂಟ್ ಕಟ್ಟಬೇಕು, ಟೇಬಲ್ನಲ್ಲಿ ಫುಡ್ ಇಡಬೇಕು. ಸೊ ಮನೆ ರೆಂಟಿಗಿದ್ದೀರಾ? ರೆಂಟೆಡ್ ಹೌಸಲ್ಲಿದ್ರಿ ಆವಾಗ. ಈಗ ಯು ಓನ್ ಎ ಹೌಸ್ ನೌ? ಎಸ್. So, you know, you have to do everything. You have to break the law sometimes. ಅಯ್ಯೋ ನಾನು ಇದನ್ನು ರೆಕಮೆಂಡ್ ಮಾಡ್ತಿದ್ದೀನಿ ಅನ್ಕೋಬೇಡಿ ಯಾರು. ಬಟ್ ವಾಟ್ ಡು ಯು ಡೂ, ಐ ಲರ್ನ್ಡ್ ಅ ಲೆಸನ್. ಆಮೇಲೆ ಕ್ಯಾಶಿಗೆ ಕೆಲಸ ಮಾಡ್ತಿದ್ದೆ. ಸೊ ಸಮ್ಟೈಮ್ಸ್ ಹೇಳಿದ್ನಲ್ಲ, ನೈಟ್ ಕ್ಲಬ್ಬಲ್ಲಿ ಹೋಗಿ ಐ ಯೂಸ್ ಟು ವರ್ಕ್ ಅಂತ, ಅಲ್ಲಿ ಕ್ಯಾಶ್. ಸೊ ಸಚ್ ಗುಡ್ ಲೆಬನೀಸ್ ಅವರು ನಡೆಸ್ತಾ ಇದ್ದಿದ್ದು. ಆ್ಯಂಡ್ ಕೆಲಸ ಮುಗಿಸಿ ಹೋಗೋವಾಗ ಕೈಯಲ್ಲಿ ಕ್ಯಾಶ್ ಕೊಟ್ಟು ಬೆನ್ ತಟ್ಟಿ ಕಳಿಸೋರು. ಎಷ್ಟು ಒಳ್ಳೆ ಮನುಷ್ಯ. ನಾನು ಇವತ್ತಿಗೂ ಅವ್ರನ್ನ ನೆನೆಸ್ಕೊತೀನಿ. ನೋಡಿ, ಇಲ್ಲಿ ತಮಿಳ್ ಅಯ್ಯಂಗಾರಿ ಬ್ರಾಹ್ಮಣರ ಹುಡುಗಿ, ಇಲ್ಲಿ ಆಸ್ಟ್ರೇಲಿಯಾದ ಬದುಕು, ಹೋರಾಟದ ಬದುಕು ನೋಡಿ, ಎಷ್ಟು ಎಂಥ ಬದುಕು ನೋಡಿ. ನೋಡಿ, ಯಾವ ವಿಶ್ವವಿದ್ಯಾಲಯ ಕಲ್ಸಕ್ಕೆ ಆಗದಿರೋ ಪಾಠ ಬದುಕು ಕಲಿಸುತ್ತೆ ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಎಂಥ ಮಾತು. ಹೌದು, ಆ್ಯಂಡ್ ನಾವು ಅದನ್ನು ಹೇಗೆ ರಿಸೀವ್ ಮಾಡ್ತೀವಿ ಅನ್ನೋದಿದೆ. ನಾವು ಅದನ್ನು ಅಯ್ಯೋ ದೇವ್ರೆ ನನಗೆ ಯಾಕೆ ಈ ಥರ ಪನಿಷ್ ಮಾಡ್ತಿದ್ಯಾ, ಗೊಳ ಅಂತಿದ್ರೆ ನಿಮ್ಮ ಲೈಫ್ ಹಾಗೇ ಇರುತ್ತೆ. ನಾವು ಅದನ್ನು ಯಾವುದೇ ಒಂದು ಚಾಲೆಂಜ್ ಬಂದಾಗ ಅದನ್ನು ನಮಗೆ ಯೂನಿವರ್ಸ್ ಅಥವಾ ದೇವರು ನಮ್ಮನ್ನು ಪನಿಷ್ ಮಾಡ್ತಿದ್ದಾರೆ, ಯಾಕೆ ಈ ಶಿಕ್ಷೆ ಕೊಡ್ತಿದ್ದೆ ಹಾಗೆ ಅನ್ಕೋಬಾರ್ದು. ನಾವು ಆದಷ್ಟು ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ಈ ಸಂದರ್ಭ ಇದೇನೋ ನನಗೆ ಕಲಿಸ್ತಿದೆ. ಸೊ ಅದನ್ನು ನನ್ನ ಮುಂದಿನ ಗ್ರೋತ್ಗೆ, ನನ್ನ ಮುಂದಿನ ಒಳ್ಳೆ ಜೀವನಕ್ಕೆ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನ್ಕೋಬೇಕು. ಅದನ್ನು ದಾಟಿ ಹೋದರೆ ಎಷ್ಟು ಒಳ್ಳೇದಾಗುತ್ತೆ ನನ್ನ ಜೀವನ. ಲುಕ್ ಅಟ್ ಮೀ, ಐ ಆಮ್ ಫೈನ್ ನೌ. ಲುಕ್ ಅಟ್ ಮೈ ಕಿಡ್ಸ್, ದೇ ಡೂಯಿಂಗ್ ವೆಲ್. ಸೊ ನಾವು ಯಾವುದನ್ನು ನೆಗೆಟಿವ್ ಆಗಿ ತಗೋಬಾರ್ದು. ಎಲ್ಲದಕ್ಕೂ ಒಂದು ಪಾಸಿಟಿವ್ ಮೀನಿಂಗ್ ಇದೆ, ಒಂದು ಅರ್ಥ ಇದೆ ಅದಕ್ಕೆ. ಹಾಗೆ ಅದೊಂದು ಪಾಠ ಅಂತ, ಅದನ್ನೇನು ಕಲಿಸ್ತಿದೆ ನನಗೀಗ ಅಂತ ಯೋಚನೆ ಮಾಡಿ ಅದರಿಂದ ಒಂದು ಒಳ್ಳೆ ಅಂಶ ಅಂತ ತಗೊಂಡು ನಮ್ಮ ತಪ್ಪು ಇರುತ್ತೆ, ನಮ್ಮನ್ನು ನಾವು ಬದಲಾಯಿಸ್ಕೊಂಡು ಅದನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಕಲಿಬೇಕು. ಸೊ ಈ ಬದುಕು ಒಂದು ಸ್ಥಿಮಿತಕ್ಕೆ ಬಂದಿದೆ. ಖಂಡಿತ. ಗೋಯಿಂಗ್ ಆನ್ ಸ್ಮೂತ್ ನೌ. ಎಸ್, ವೈ ನಾಟ್? ಆ್ಯಂಡ್ ಐ ಆಮ್ ಎಕ್ಸ್ಪ್ಲೋರಿಂಗ್. ಐ ಡೋಂಟ್ ನೋ ಹೌ ಸ್ಮೂತ್ ದಟ್ ಈಸ್. ನಾನು ಚಾನ್ಸಸ್ ತಗೋಬೇಕು. ನಾವು ಚಾನ್ಸೇ ತಗೊಳ್ಳಲ್ಲ, ರಿಸ್ಕೇ ತಗೊಳ್ಳಲ್ಲ ಅಂದರೆ ನನ್ನ ಪ್ರಕಾರ ಜೀವನನೇ ಅಲ್ಲ, ಲೈಫೇ ಅಲ್ಲ. ಸೊ ಇಲ್ಲಿ ಬಂದು ಒಬ್ಬಳೇ ಇರೋದು. ಅಫ್ಕೋರ್ಸ್ ನನ್ನ ದೇಶಕ್ಕೆ ನಾನು ವಾಪಸ್ ಬಂದಿದ್ದೀನಿ, ಬಟ್ ಗೊತ್ತಲ್ಲ, ಅದಕ್ಕೊಂದು ಕ್ರಿಟಿಸಿಸಮ್ ಇರುತ್ತೆ. ನೀನು ಯಾಕೆ ಇವಾಗ ಬರಬೇಕು, ನೀನು ಯಾಕೆ ಇದು ಮಾಡಬೇಕು, ನಿನ್ನ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದ, ನಿಂಗೆ ಬೇರೆ ಕೆಲಸ ಇಲ್ವಾ, ಆ ಥರನೂ ಹೇಳೋರು ಇರ್ತಾರೆ, ಕ್ರಿಟಿಸೈಸ್ ಮಾಡೋರು ಇರ್ತಾರೆ, ಎನ್ಕರೇಜ್ ಮಾಡೋರು ಇರ್ತಾರೆ. ಒಂದಂತೂ ನಾನು ಕಲ್ತಿದ್ದೀನಿ ಪರಮ್, ಎಸ್ಪೆಷಲಿ ಟು ಡೂ ವಿತ್ ಸೋಷಿಯಲ್ ಮೀಡಿಯಾ. ನಾನು ಯಾವುದೋ ಅಂಥ ಸೋಷಿಯಲ್ ಮೀಡಿಯಾಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಹೇ ಗೈಸ್, ಪ್ಲೀಸ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ನಾನು ಹೇಳ್ತೀನಿ ರೀ, ನನ್ನನ್ನು ವಾಟ್ ಐವ್ ನೋಟಿಸ್ಡ್ ಇಸ್ ಫ್ಯಾಮಿಲಿ ಫ್ರೆಂಡ್ಸ್ ನಿಮ್ಮನ್ನ ಫುಲ್ ಗಮನಿಸ್ತಿರ್ತಾರೆ. ನೀವು ಹಾಕಿದ್ದನ್ನು ಒಂದನ್ನು ಬಿಡಲ್ಲ, ಎಲ್ಲ ನೋಡ್ತಿರ್ತಾರೆ. ಎನ್ಕರೇಜ್ ಅಂತೂ ಮಾಡಲ್ಲ, ಒಂದು ಲೈಕು ಕೊಡಲ್ಲ. ಇನ್ಫ್ಯಾಕ್ಟ್ ಕ್ರಿಟಿಸೈಸ್ ಮಾಡೋರು ಇರ್ತಾರೆ ಕೆಲವರು.
ಎಲ್ಲದನ್ನು ನಮಗೆ ಎನ್ಕರೇಜ್ಮೆಂಟ್ ಸಿಗೋದು ಥರ್ಡ್ ಪಾರ್ಟಿ, ಗೊತ್ತಿಲ್ಲದೆ ಇರೋರಿಂದಾನೆ. ಸೊ ನಿಮ್ಮಲ್ಲಿ ಯಾರಿಗೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಅದನ್ನು ಬೇಜಾರು ಮಾಡ್ಕೋಬೇಡಿ. ನೀವು ಸೋಷಿಯಲ್ ಮೀಡಿಯಲ್ಲಿ ಇರೋದು ಯಾತಕ್ಕೆ? ಒಂದು ಸೆಲ್ಫ್ ಎಕ್ಸ್ಪ್ರೆಷನ್ಗಾಗಿ, ನಿಮ್ಮ ಕ್ರಿಯೇಟಿವಿಟಿಗಾಗಿ ಅಂತ. ಹಾಗೆ ನಾನು ನೋಡೋದು ಅದನ್ನು. ಸೊ ನನಗೇನು ಅನಿಸುತ್ತೆ, ನಾನು ಕ್ರಿಯೇಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀನಿ, ಅದು ನನ್ನ ಸೆಲ್ಫ್ ಎಕ್ಸ್ಪ್ರೆಷನ್. ಅದನ್ನು ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ. ಅವ್ರು ಲೈಕ್ ಮಾಡಲಿ ಮಾಡದೇ ಇರಲಿ, ನಿಮ್ಮ ಸೆಲ್ಫ್ ಎಕ್ಸ್ಪ್ರೆಷನ್, ನಿಮ್ಮ ಕ್ರಿಯೇಟಿವಿಟಿನ ತೋರಿಸ್ಕೊತಿದ್ದೀರಾ, ಅಷ್ಟು ಸಾಕು. ಆ್ಯಂಡ್ ಯು ನೋ, ಫ್ರಮ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್ ನನಗೆ ಹೇಳೋದು ತುಂಬ ಇದೆ. ಐ ಫೀಲ್ ಐ ಹ್ಯಾವ್ ಅ ಲಾಟ್ ಟು ಆಫರ್ ದ ಯಂಗರ್ ಜನರೇಷನ್. ಸೊ ನಾನು ಅದನ್ನು ಮಾಡ್ತಿದ್ದೀನಿ. ನಾನು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಯಾವುದು ಬಗ್ಗೆ? ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಗಳಿಸ್ಕೊಳ್ಳೋದು ಹೇಗೆ? ಆತ್ಮವಿಶ್ವಾಸ ಅನ್ನೋದು ನಮಗೆ ಅನ್ಸುತ್ತೆ ಜೆನ್ಸಿಗೆ ಅಥವಾ ನನ್ನ ಮಕ್ಕಳು ಜೆನ್ಸಿ ಇಲ್ಲ, ಅದಕ್ಕಿಂತ ದೊಡ್ಡವರೇನೆ ತುಂಬ ಇದೆ ಅಂತ. ಬಟ್ ಆ್ಯಕ್ಚುಲಿ ನೀವು ಅದನ್ನು ಸ್ವಲ್ಪ ಒಂದು 2-3 ಲೇಯರ್ಸ್ ತೆಗೆದು ನೋಡಿದ್ರೆ ಆ್ಯಕ್ಚುಲಿ ಅವ್ರಿಗೆ ಆತ್ಮವಿಶ್ವಾಸ ಇಲ್ಲ. ಸೊ ಅವರ ಪರ್ಸ್ನಲ್ ರಿಲೇಷನ್ಶಿಪ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು, ತಮ್ಮನ್ನು ತಾವೇ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು, ಅಥವಾ ಪ್ರೊಫೆಷ್ನಲಿ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು ಅನ್ನೋ ಒಂದು ಇದನ್ನು ಬರೀ ಸ್ಕ್ರೀನ್ ನೋಡ್ಕೊಂಡು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದು ರಿಯಲ್ ಲೈಫ್ ಸಿಚುವೇಶನ್ ಬಂದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ತುಂಬ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಐ ಸ್ಟಾರ್ಟೆಡ್ ಕೋಚಿಂಗ್ ಇನ್ ದಟ್ ಆ್ಯಂಡ್ ಐಮ್ ಲವಿಂಗ್ ಇಟ್. ಅದು ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನನಗಿರೋ 90% ಫಾಲೋವರ್ಸ್ ಎಲ್ಲ ಯಂಗ್ಸ್ಟರ್ಸೇನೆ, ತುಂಬ ಯಂಗ್, ಬಿಟ್ವೀನ್ 24 to 35, ಅಬ್ಬಬ್ಬ ಅಂದರೆ 42. And they keep asking me questions about relationships, about dating. Dating is such a messed up situation now. ಗೊತ್ತೇ ಇದೆ ಅದು ನಿಮಗೆ. ಸೊ ಅದು ಸಿಚುವೇಶನ್ಶಿಪ್ ಇದೆಯಂತೆ, ನ್ಯಾನೋ ರಿಲೇಷನ್ಶಿಪ್ಸ್ ಇದೆಯಂತೆ, ಅದು ಏನೇನೋ ಇದೆಯಂತೆ ಈಗ. ಸೊ ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಮೈಂಡ್ ಫೀಲ್ಡ್. ಸೊ ದೇ ಕೀಪ್ ಆಸ್ಕಿಂಗ್ ಮೀ ಕ್ವೆಶನ್ಸ್. ನನಗೆ ಆದಷ್ಟು ಮಟ್ಟಿಗೆ DMsಲ್ಲಿ ಎಲ್ಲ ನಾನು ಮೆಸೇಜ್ ಮಾಡ್ತಿದ್ದೆ. ದೆನ್ ಐ ಥಾಟ್ ದಿಸ್ ಆ್ಯಕ್ಚುಲಿ ಅ ನೀಡ್ ಫಾರ್ ದಿಸ್. ಸೊ ಐ ಮೇಕ್ ಅ ಫ್ಯೂ ರೀಲ್ಸ್ ರಿಲೇಟೆಡ್ ಟು ದ್ಯಾಟ್. ಅದನ್ನು ಹಾಕಿದ್ದಕ್ಕೂ ಕೇಳಿದ್ರು, ಓ ಇದು ನಿಮ್ಮ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಅಂತ. ಸರಿ ಇಲ್ಲ, ನಾನು ಡೇಟ್ ಮಾಡ್ತಿಲ್ಲ ಯಾರನ್ನು, ಐ ಆಮ್ ಟಾಕಿಂಗ್ ಅಬೌಟ್ ಯಂಗ್ಸ್ಟರ್ಸ್. ಪ್ರಶ್ನೆಗಳು ಕೇಳಿ ಏನು ಬರುತ್ತೋ ಅದಕ್ಕೆಲ್ಲ ಒಂದೊಂದು ಸೇರಿಸಿ ಉತ್ತರ ಕೊಡ್ತಿದ್ದೀನಿ ಅಂತ. ಸೊ ದೆನ್ ಐ ಥಾಟ್ ವೈ ನಾಟ್ ಸ್ಟಾರ್ಟ್ ಅ ಕೋಚಿಂಗ್ ಥಿಂಗ್. ಸೊ ಆನ್ಲೈನ್. ಓಕೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬೇಕು. ಏನು ಐಡಿ ಹೇಳಿ? ಅಖಿಲಾ ತಾಂಡೂರ್, ವಿದೌಟ್ ಅ ಸ್ಪೇಸ್, AKILATHANDUR. ತಾಂಡೂರ್ ಅನ್ನೋದು ನಮ್ಮ ಹಳ್ಳಿ, ಹೇಳಿದ್ನಲ್ಲ, ಆಂಧ್ರದಲ್ಲಿ. ಆನ್ ದ ವೇ ಟು ಹೈದರಾಬಾದ್ ಬರುತ್ತೆ. ಆಕ್ಚುಲಿ ಇಟ್ ಇಸ್ ಫೇಮಸ್ ಫಾರ್ ಸ್ಟೋನ್ಸ್. ತಾಂಡೂರ್ ಬ್ಲೂ ಸ್ಟೋನ್ ಅಂತ ಈ ಕಿಚನ್ ಬೆಂಚ್ ಟಾಪ್ಗೆಲ್ಲ ಹಾಕ್ತಾರೆ. ಕಡಪಾಕಲ್ ಥರ. ಓಕೆ. ಮಕ್ಕಳು ಮದುವೆ ಗೊತ್ತಿಲ್ಲ ಬರೋ, ನಮ್ಮ ಥರ ಎಲ್ಲ ಹೇಳಿದ ತಕ್ಷಣ ಮದುವೆ ಮಾಡ್ಕೊಂಡು ಹೋಗೋ ಜನರೇಷನ್ ಅಲ್ಲ ಇದು. ಸೊ ದೇ ಬೋತ್ ಹ್ಯಾಪಿ, ಪ್ರೊಫೆಷ್ನಲಿ ಹ್ಯಾಪಿ, ಹೆಲ್ತಿ, ದೇ ಹ್ಯಾವ್ ಪಾರ್ಟ್ನರ್ಸ್. ಮದುವೆ ಮಾಡ್ಕೋತಾರಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ, ಯಾವಾಗ ಮಾಡ್ಕೋತಾರೆ ಅದು ಗೊತ್ತಿಲ್ಲ. ನಾನು ಯಾವುದನ್ನು ಫೋರ್ಸ್ ಮಾಡಲ್ಲ, ಹೇಳ್ತೀನಿ ದ್ಯಾಟ್ ಇಟ್ಸ್ ನೈಸ್ ಅಂತ. ಬಟ್ ಐ ಆಮ್ ಓಪನ್, ಮಾಡ್ಕೊಳ್ತಿದ್ರು ಓಕೆ, ಬಿಕಾಸ್ ದೇ ಹ್ಯಾವ್ ಪಾರ್ಟ್ನರ್ಸ್ ಎನಿವೇ. ಒಂದು ಸರ್ಟಿಫಿಕೇಟ್ ಕೊಟ್ರೇ ಅದೊಂದು ರಿಲೇಷನ್ಶಿಪ್ ಅನ್ನೋ ನಂಬಿಕೆ ನನಗಿಲ್ಲ. ಅದು ನೀವು ಕೇಳೋರಿಗೆ ಕೆಲವ್ರಿಗೆ ಅದು ತಪ್ಪು ಅನ್ನಿಸ್ಬೋದು, ಬಟ್ ಇದು ನನ್ನ ಅನಿಸಿಕೆ, ನನ್ನ ಥಿಂಕಿಂಗ್. ಸೊ ನಾನು ಓಪನ್ ಆಗಿ ಹೇಳ್ತೀನಿ. ವೆರಿ ನೈಸ್. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ.